It's a day when our dreams are coming true. Most of our parents would like to see their children getting graduated, and this is just a prototype, a foretaste of looking your children in the future. ಈ ಎಜುಕೇಷನ್ ಅನ್ನೋಂಥ ಪದ ಇದೆ ನೋಡಿ, ಆ ಎಜುಕೇಷನ್ ಅಂತ ಪದ ಅನ್ನೋದಿದು ಅದು ಎರಡು ಮೂಲ ಪದಗಳಿಂದ ಆರಿಸಿಕೊಂಡಿದ್ದಾರೆ, ಎದು ಮತ್ತು ಕಾರೆ. ಎದು ಕಾರೆ ಅಂತ ಹೇಳಿದರೆ ಟು ಬ್ರಿಂಗ್ ಔಟ್, ಹೊರಗೆ ತರುವಂಥದ್ದು ವಿದ್ಯಾಭ್ಯಾಸ ಅಂತ ಹೇಳಿದ್ರೆ, ಎಜುಕೇಷನ್ ಅಂತ ಹೇಳಿದ್ರೆ ಏನು ನಾವು ಹೊರಗೆ ತರ್ತೀವಿ? ಆ ಮಕ್ಕಳಲ್ಲಿ ಒಬ್ಬ ಇಂಜಿನಿಯರ್ ಆಗುವಂಥ ಒಂದು ಪ್ರತಿಭೆ, ಅದನ್ನು ಹೊರಗಡೆ ತರೋದು ಎಜುಕೇಷನ್ ಅಷ್ಟೇ.
ಸಣ್ಣದಿಂದಲೇ ಮಕ್ಕಳನ್ನ ನೀನು ಡಾಕ್ಟ್ರಾಗು ಅಲ್ಲ, ಆ ಮಗುವಿನಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಹೊರಗೆ ತರೋದೇ ಎಜುಕೇಷನ್. ನಗು 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 ಚುಕ್ಕಿತಾರೆ ನಾಚುವಂತ ಒಮ್ಮೆ ನೀ ನಗು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು, ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀ ನಗು. ನೊಂದರು ಬೆಂದರು ಚಾರ್ಲಿ ಚಾಪ್ಲಿನು ಲೋಕವನ್ನು ನಗಿಸಲಿಲ್ಲವೇ, ರಾಜ್ ಕಪೂರ್ ಜೀವನ ಏನೇ ಆದರೂ ಖುಷಿಯ ಹಂಚಿ ಹೋಗಲಿಲ್ಲವೇ, ಪಾತ್ರಧಾರರು ಭೂಮಿಲಿ ಎಲ್ಲರೂ ಆಡಿಸೋ ಸೂತ್ರದೇವರು, ಏನೇ ಬಂದರು ಅದೇನೇ ಆದರೂ ಎಂದಿಗೂ ನೀನು ನಗುತ್ತಿರು. ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು, ಚಿಂತೆಯನ್ನು ಚಿಂದಿ ಮಾಡೋ ಚಂದದ ನಗು. ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು ನಿಶ್ಚಿತ. ನಮ್ಮ ಶಾಲಾ ಪ್ರಾರಂಭದಲ್ಲಿ ಮಗು ತರಗತಿಗೆ ಬಂದಾಗ ಬೀಜವಾಗಿತ್ತು. ಅದಕ್ಕೆ ಇಲ್ಲಿ ಲಾಲನೆ, ಪೋಷಣೆ, ಸ್ನೇಹಿತರು, ಆಟ, ಕಲಿಕೆ ಇವುಗಳ ಮೂಲಕ ಇಂದು ಮೊಳಕೆಯ ಒಂದು ಬೀಜವು ಸುಂದರವಾದ ಸಸಿಯಾಗಿದೆ. ಈ ವಾಕ್ಯಗಳ ಮೂಲಕ ನಮ್ಮ UKG ತರಗತಿಯ ಮಕ್ಕಳಿಂದ ಒಂದು ಕಿರುನಾಟಕವನ್ನು ವೀಕ್ಷಿಸೋಣ. ಮಣ್ಣಲ್ಲೇ ಒಂದು ಬೀಜ ಬಿದ್ದಿದೆ. ಆ ಬೀಜ ಒಂಟಿಯಾಗಿದೆ. ಒಂದು ದಿನ ಸೂರ್ಯ ಆ ಬೀಜದ ಬಳಿಗೆ ಬಂದನು. ನಾನು ಸೂರ್ಯ, ನಾನು ನಿನಗೆ ಜೀವ ಕೊಡಲು ಇಚ್ಛಿಸುತ್ತೇನೆ. ಬೀಜವು ಸೂರ್ಯನಿಗೆ, ನೀನು ನನಗೆ ಜೀವ ಕೊಡುವುದು ಬೇಡ, ನನ್ನನ್ನು ಒಂಟಿಯಾಗಿ ಇರಲು ಬಿಡು ಎಂದು ಹೇಳಿತು. ಮರುದಿನ ಬೀಜದ ಬಳಿಗೆ ಮಳೆ ಬಂದಿತು. ಮಳೆಯು, ನಾನು ನಿನಗೆ ಬದುಕಲು ನೀರು ಕೊಡುತ್ತೇನೆ. ಅದಕ್ಕೆ ಬೀಜ ಹೇಳಿತು, ನನ್ನನ್ನು ಒಂಟಿಯಾಗಿ ಇರಲು ಬಿಡು ಎಂದು ಹೇಳಿತು. ನಂತರ ಗಾಳಿ ಬೀಜದ ಬಳಿಗೆ ಬಂದಿತು. ಗಾಳಿ ಬೀಜಕ್ಕೆ, ನೀನು ಜೀವಂತವಾಗಿ ಇರಲು ಗಾಳಿ ಅವಶ್ಯಕ, ನಾನು ನಿನಗೆ ಜೀವವನ್ನು ಕೊಡುತ್ತೇನೆ. ಬೀಜವು ಗಾಳಿಗೆ, ನನಗೆ ಯಾರೂ ತೊಂದರೆ ಕೊಡಬೇಡಿ,
ನಾನು ಒಂಟಿಯಾಗಿಯೇ ಸಂತೋಷವಾಗಿ ಇದ್ದೇನೆ. ನಂತರ ಬೀಜಕ್ಕೆ ಒಂಟಿತನ ಕಾಡತೊಡಗಿದಾಗ ಯೋಚನೆ ಮಾಡಿತು. ನಂತರ ಎಲ್ಲರನ್ನೂ ತನ್ನ ಬಳಿಗೆ ಕರೆದು, ನೀವು ನನಗೆ ಸ್ನೇಹಿತರಾಗುವಿರಾ ಎಂದು ಕೇಳಿತು. ಆಗ ಎಲ್ಲರೂ ಬೀಜದ ಜೊತೆಗೆ ಸ್ನೇಹಿತರಾಗಲು ಒಪ್ಪಿದರು. ಸೂರ್ಯನು ಬೀಜಕ್ಕೆ ಶಾಖ ಕೊಟ್ಟನು. ಮಳೆ ನೀರನ್ನು ನೀಡಿತು. ಗಾಳಿಯು ಉಸಿರಾಟ ಕೊಟ್ಟಿತು. ಇದರಿಂದ ಬೀಜಕ್ಕೆ ತುಂಬ ಖುಷಿಯಾಯಿತು. ಸಂತೋಷದಿಂದ ಬೀಜ ಮೊಳಕೆಯೊಡೆದು ಬೆಳೆಯಲು ಪ್ರಾರಂಭಿಸಿತು. ಇಲ್ಲಿಂದ ಮರಿಸಸಿಯು ಬೆಳೆದು ಗಿಡವಾಯಿತು. ಗಿಡದಲ್ಲಿ ಸುಂದರವಾದ ಹೂವು ಬಿಟ್ಟಿತು. ಆಗ ಬೀಜಕ್ಕೆ ಅರಿವಾಯಿತು, ಒಂದು ಬೀಜ ಮೊಳಕೆಯೊಡೆದು ಸುಂದರವಾದ ಗಿಡವಾಗಲು ಸೂರ್ಯ, ನೀರು, ಗಾಳಿ ಇವೆಲ್ಲವೂ ಅವಶ್ಯಕವಾಗಿದೆ. ಇದೇ ರೀತಿಯಾಗಿ ಒಂದು ಮಗು ಉತ್ತಮವಾಗಿ ಬೆಳೆಯಲು ಸ್ವಚ್ಛಂದವಾದ ಪರಿಸರ, ಲಾಲನೆ ಪೋಷಣೆ ಅವಶ್ಯಕವಾಗಿದೆ. ಈ ಕಿರುನಾಟಕವನ್ನು ಮಾಡಿದ ನಮ್ಮ ಮಕ್ಕಳಿಗೆ ಜೋರಾದ ಚಪ್ಪಾಳೆ ಬರಲಿ. Firstly, I would like to thank our manager, headmistress, teachers for their hard work and dedication. They nourished us in all the ways. Thank you. I thank myself for being friendly. We have shared so many memories, experiences. I congratulate all of you on our graduation from kindergarten. Thank you. Teacher helped us to grow in so many ways. We have the alphabets, numbers, rhymes, stories, words, good handwriting, discipline, and good behavior. Thank you. Parents always encouraged and helped us in our learning.
ground. Touch the sky and touch the ground. Shake, shake, shake your hips. Shake, shake, shake your hips. I know a song and it goes like this. I know a song and it goes like this. La la la, I'm so happy, oh so happy. Sing with me. La la la, I'm so happy, oh so happy. Sing with me. Clap, clap, clap your hands. Stomp, stomp, stomp your feet. Swing, swing, swing your arms. Dance everybody and sing with me. Jump, jump, jump around. Touch the sky and touch the ground. Shake, shake, shake your hips. I know a song and it goes like this. La la la, I'm so happy, oh so happy. Sing with me. La la la, I'm so happy, oh so happy. Sing with me. La la la, I'm so happy, oh so happy. Sing with me. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇಂದು ನಾವು ನಮ್ಮ ಶಾಲೆ ಲೂಸ್ UKG ವಿದ್ಯಾರ್ಥಿಗಳ ಪದವಿಯ ಸಮಾರಂಭವನ್ನು ಆಚರಿಸಲು ನಾವು ಇಲ್ಲಿ ಒಟ್ಟಾಗಿ ಸೇರುವಾಗ ಈ ದಿನದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲು ಸಹಕರಿಸಿದ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮೊದಲನೇದಾಗಿ ನಮ್ಮ ಶಾಲಾ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಅಚಲ ಬೆಂಬಲ ಮತ್ತು ಮಾರ್ಗದರ್ಶನಕ್ಕಾಗಿ ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲ ಮಕ್ಕಳ ಮುಗ್ಧ ಮನಸ್ಸುಗಳನ್ನು ಪೋಷಿಸುವ ನಿಮ್ಮ ಸಮರ್ಪಣೆ ನಿಜವಾಗಿಯೂ ಶ್ಲಾಘನೀಯವಾದದ್ದು. ವರ್ಷವಿಡೀ ದಣಿವರಿಯದೆ ಕೆಲಸ ಮಾಡಿದ ಎಲ್ಲ ಶಿಕ್ಷಕರಿಗೂ ವಿಶೇಷ ಧನ್ಯವಾದಗಳು. ನಿಮ್ಮ ತಾಳ್ಮೆ ಮತ್ತು ಬದ್ಧತೆ ಮಕ್ಕಳಿಗೆ ಕಲಿಸುವ ರೀತಿ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಆದುದರಿಂದ ನಿಮಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ನಮ್ಮ ಎಲ್ಲ ಪೋಷಕರ ನಿರಂತರ ಬೆಂಬಲ ಮತ್ತು ಸಹಕಾರಕ್ಕಾಗಿ ನಾವು ಎಲ್ಲ ಪೋಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಶಾಲೆಯ ಮೇಲಿನ ನಿಮ್ಮ ನಂಬಿಕೆ, ವಿಶ್ವಾಸ, ಪ್ರೀತಿ ಪ್ರೇರಕ ಶಕ್ತಿಯಾಗಿದೆ ಮತ್ತು ಶಿಕ್ಷಣದ ಈ ಪ್ರಯಾಣದಲ್ಲಿ ಶಿಕ್ಷಕರು ಮತ್ತು ಮುದ್ದು ಮಕ್ಕಳ ಜೊತೆ ಪಾಲುದಾರಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಅಂತಿಮವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ನಮ್ಮ ಪದವೀಧರ ಮಕ್ಕಳ ಬಗ್ಗೆ ನಾವು ತುಂಬ ಹೆಮ್ಮೆ ಪಡುತ್ತೇವೆ. ನೀವು ಕಷ್ಟಪಟ್ಟು ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಕಲಿತಿದ್ದೀರಿ ಮತ್ತು ನಿಮ್ಮ ಶೈಕ್ಷಣಿಕ ಪ್ರಯಾಣದಲ್ಲಿ ಭಾಗವಹಿಸಿ ನಮಗೆ ಅವಕಾಶ ನೀಡಿದ್ದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಾವು ಈ ಸಮಾರಂಭವನ್ನು ಮುಕ್ತಾಯಗೊಳಿಸುತ್ತಿದ್ದಂತೆ ನಮ್ಮ ಪದವೀಧರ ಮಕ್ಕಳು ಕಲಿಯುವುದನ್ನು, ಬೆಳೆಯುವುದನ್ನು ಮತ್ತು ದೊಡ್ಡ ದೊಡ್ಡ ಪ್ರತಿಭೆಗಳಾಗಿ ಹೊರಹೊಮ್ಮುವುದನ್ನು ನೋಡಲು ನಾವು ಎದುರು ನೋಡುತ್ತಿದ್ದೇವೆ. ಈ ದಿನವನ್ನು ಸ್ಮರಣೀಯವಾಗಿಸಿದ್ದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಈ ನನ್ನ ವಂದನೆ ಅರ್ಪಣೆಯನ್ನು ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.